ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಬಿರುದನ್ನು ಗುರಿ ಮಾಡಿಕೊಂಡು ಓಡಿರಿ. ಅದಕ್ಕೆ ಆಧಾರವಾಗಿ ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ, ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಓಟದ ಪಂದ್ಯದಲ್ಲಿ ಓಡುವಂಥ ಪ್ರತಿಯೊಬ್ಬರು ಬಿರುದನ್ನು ಪಡೆಕೊಳ್ಳಬೇಕೆಂದು ಓಡುವರು. ಕೆಲವರು ಪಂದ್ಯದಲ್ಲಿ ನಾನು ಇಳಿದು ಬಿಟ್ಟಿದ್ದೇನೆ, ಭಾಗವಹಿಸಿದ್ದೇನೆ, ಹೇಗಾದರೂ ಓಡ್ತೇನೆಂಬುದಾಗಿ ಓಡುವವರು ಇದ್ದಾರೆ. ಕೆಲವರು ಬೇರೆಯವರನ್ನ ನೋಡಿ ಓಡುವವರಿದ್ದಾರೆ. ಕೆಲವರು ಬೇಕಾಬಿಟ್ಟಿಯಾಗಿ ಓಡುವವರಿದ್ದಾರೆ. ಇದನ್ನೆಲ್ಲ ಗಮನಿಸಿದಂಥ ಪೌಲನು ತನ್ನನ್ನು ತಾನೇ ಸರಿದೂಗುತ್ತವನು ಹೇಳುತ್ತಾ ಇದ್ದಾನೆ, ನಾನು ಗೊತ್ತು ಗುರಿ ಇಲ್ಲದವನಾಗಿ ಓಡುವುದಿಲ್ಲ, ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನೋಡ್ರಿ, ನಾವು ಒಂದು ನಿಶ್ಚಯದೊಂದಿಗೆ ಗುರಿಯೊಂದಿಗೆ ಓಡುವುದು ಅಗತ್ಯ. ಓಟದಲ್ಲಿ ದೃಢ ನಿಶ್ಚಯವಿಲ್ಲದಿದ್ದರೆ, ಶೋಧನೆಯ ಗಾಳಿ ಬೀಸುವಾಗ, ಕಷ್ಟಗಳು ಅಲೆಗಳಂತೆ ಅಪ್ಪಳಿಸುವಾಗ ನಾವು ಅವುಗಳನ್ನು ಎದುರಿಸಲಾರದೆ ನಾವು ಬಿದ್ದು ಹೋಗುತ್ತೇವೆ. ಪ್ರಪಂಚದ ಜನರು ಸಾಧನೆಗಳನ್ನು ಸಾಧಿಸಲು ಜೀವನದಲ್ಲಿ ಸಾಕಷ್ಟು ಹೋರಾಟಗಳ ಮೂಲಕ ಹಾದು ಬರುತ್ತಾರೆ. ಅದಕ್ಕಾಗಿ ಅವರು ಯಾವುದೇ ರೀತಿಯ ನೋವು ಮತ್ತು ಸಮಸ್ಯೆಗಳನ್ನು ಎದುರಿಸಲು ಸಿದ್ಧವಾಗಿರುತ್ತಾರೆ. ದಾಖಲೆ ಸೃಷ್ಟಿಸುವುದೇ ಅವರ ಗುರಿಯಾಗಿರುತ್ತದೆ. ಕೆಲವರು ಯಶಸ್ವಿಯಾಗ್ತಾರೆ, ಕೆಲವರು ವಿಫಲವಾಗ್ತಾರೆ. ತೇಂಬಾ ತೈರಿ ಶೇರ್ಫಾ ಎಂಬಂಥ 14 ವರ್ಷದ ಹುಡುಗ 2000 ವರ್ಷದಲ್ಲಿ ಹಿಮಾಲಯದ ಮೌಂಟ್ ಎವರೆಸ್ಟನ್ನು ತಲುಪಲು ಪ್ರಯತ್ನಿಸಿದಾಗ ಹಿಮ ಪರ್ವತದ ಮೇಲೆ ಜಾರಿ ಬಿದ್ದು 2 ಕೈಗಳ ಒಟ್ಟು 5 ಬೆರಳುಗಳನ್ನು ಕಳೆದುಕೊಂಡನು. ಆದಾಗ್ಯೂ ತನ್ನ ಕನಸನ್ನು ನನಸಾಗುವವರೆಗೂ ಅವನು ಅನೇಕ ಬಾರಿ ಪ್ರಯತ್ನಿಸಿ ಸಾಧಿಸಿದನು. ಅವನು ಮೌಂಟ್ ಎವರೆಸ್ಟನ್ನು ಏರಿದನು. ಅತಿ ಚಿಕ್ಕ ವಯಸ್ಸು, 16 ವಯಸ್ಸಲ್ಲಿ ಅವನು ಶಿಖರವನ್ನು ತಲುಪಿದ ಹುಡುಗ ಎಂಬಂಥ ಹೆಸರನ್ನು ಪಡೆದನು. ನೋಡ್ರಿ, ಒಂದು ಲೋಕದ ಸಾಧನೆಗಾಗಿ ಅವನ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಂಡರೂ ಕೂಡ ಅದಕ್ಕಾಗಿ ಅವನು ಮುಂದುವರಿದು ಗುರಿ ನೋಡಿಕೊಂಡು ಮುಂದೆ ಬಂದು ಅದನ್ನು ಮಾಡಲಿಕ್ಕೆ ಅವನು ಪ್ರಯತ್ನ ಪಟ್ಟ. ಪ್ರೀತಿಯುಳ್ಳ ದೇವಜನರೇ, ನಾವು ಸಹ ಸಾಧನೆಗಾರರು ಎಂಬ ಪ್ರಶಸ್ತಿಯನ್ನು ನಿತ್ಯತ್ವದಲ್ಲಿ ಪಡೆಯಲು ನಾವು ಸತತ ಪ್ರಯತ್ನದಿಂದ ಬಿರುದನ್ನು ಗುರಿ ಮಾಡಿಕೊಂಡು ನಾವು ಓಡುವುದು ಬಹಳ ಮುಖ್ಯವಾಗಿದೆ. ನಮ್ಮ ಗುರಿ ಅದು ಇಹಲೋಕಕ್ಕೆ ಸಂಬಂಧಿಸಿದ್ದಲ್ಲ, ಪರಲೋಕಕ್ಕೆ ಸಂಬಂಧಿಸಿದ ಪರಲೋಕದ ಆತ್ಮಗಳನ್ನು ಅವರ ಬಳಿ ಸೇರಿಸುವುದು. ಈ ಸುವಾರ್ಥ ಸೇವೆಗಾಗಿ ನಾವು ಕಷ್ಟಗಳನ್ನು, ನಿಂದೆಗಳನ್ನು ಅನುಭವಿಸಲು ಸಿದ್ಧರಾಗಿರಬೇಕು. ಮರಿಯಳು ತನ್ನಿಂದ ತೆಗೆಯಲ್ಪಡದ ಒಂದು ಒಳ್ಳೆ ಭಾಗವನ್ನು ಆರಿಸಿಕೊಂಡಂತೆ ನಾವು ಸಹ ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತು ಪ್ರತಿದಿನ ಆತ್ಮನ ಫಲವನ್ನು ಸ್ವೀಕರಿಸಿ ಅವರು ನಮಗೆ ನೇಮಿಸಿರುವ ಸುವಾರ್ಥ ಸೇವೆಯ ಓಟದಲ್ಲಿ ತಾಳ್ಮೆಯಿಂದ ಓಡಿ ಗೆಲ್ಲಲು ಪ್ರಯತ್ನಿಸೋಣ. ನಮ್ಮ ಕ್ರಿಯೆಗೆ ತಕ್ಕ ಫಲವನ್ನು ಕರ್ತನಿಂದ ಪಡೆಯೋಣ. ಹಾಗಾದರೆ ಬಿರುದನ್ನು ಗುರಿ ಮಾಡಿಕೊಂಡು ಓಡಿರಿ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ನಾವು ಯಾವುದನ್ನು ನೋಡುತ್ತಾ ಇದ್ದೇವೆ, ಯಾವುದು ನಮ್ಮ ಜೀವಿತದಲ್ಲಿ ಗುರಿಯಾಗಿದೆ ಸ್ವಾಮಿ, ನಿಮ್ಮನ್ನು ನೋಡುತ್ತಾ ನಿಮ್ಮ ರಾಜ್ಯದ ಮಹಿಮೆಗಾಗಿ ಬಾಳಲಿಕ್ಕೆ ಅಪ್ಪ. ಅದು ಮಾತ್ರವಲ್ಲ ಸ್ವಾಮಿ, ನಮ್ಮ ಜೀವಿತದಲ್ಲಿ ಬಿರುದನ್ನು ಗುರಿ ಮಾಡಿಕೊಂಡು ಓಡುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಆಳ್ವಿಕೆ ಮಾಡಿರಿ, ಒಂದು ಅದ್ಭುತ ನಡೆಯಲಿ ಸ್ವಾಮಿ, ಒಪ್ಪಿಸಿಕೊಡ್ತೇವೆ. ಎಲ್ಲ ತಡೆಗಳ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ, ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಬಿರುದನ್ನು ಗುರಿ ಮಾಡಿಕೊಂಡು ನಾವು ಯೇಸುವನ್ನು ನೋಡಿ ಮುಂದುವರಿಯೋಣ. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.